ಮ್ಯಾಂಗೋ ಪಚ್ಚ ಬಗ್ಗೆ ಅಪ್ಪಾಜಿಯವ್ರಿಗಿರುವಂತಹ ಹೋಪು, ಅವರ ಮಾತುಗಳು, ಅವರ ಕಣ್ಣಲ್ಲಿರುವಂತಹ ಆಸೆ ನಿಮಗೆ ಹೇಗೆ ಕಾಣಿಸ್ತು ಅಂತ ಹೇಳಿ? ಈ ಫಾಲೋಸ್ ಅಪ್ ವೆರಿ ವೆರಿ ಡಿಲಿಜೆಂಟ್ಲಿ. ಮೈ ಗಾಡ್, ನಾವು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಂದು ಹಂತದಲ್ಲೂ ಇವತ್ತೇನು ನಡೀತು, ನಾಳೆ ಏನು ನಡೀತು, ಮುಂದೆ ಏನು, ಯಾಕಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಪವಿತ್ರ ಪಾಪಿ ಅಂತ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡಿಕೊಂಡು, ಆಮೇಲೆ ಸ್ಪರ್ಶ, ಸ್ವಾತಿ ಮುತ್ತು, ಎಲ್ಲದರಲ್ಲೂ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಅವ್ರದ್ದು ತುಂಬಾ ಒಡನಾಟಗಳು, ತುಂಬ ಫ್ರೆಂಡ್ಶಿಪ್ಸ್ ಇದ್ದು, ಅವ್ರು ತುಂಬ ಹತ್ತಿರದಿಂದ ನೋಡಿದ್ದಾರೆ ಸುದೀಪ್ ಅವ್ರಿಗಿಂತ ಮುಂಚೆ. ಅವ್ರು ಸುದೀಪ್ ಅವ್ರಿಗೆ ಏನು ಗೈಡೆನ್ಸ್ ಕೊಟ್ಟಿದ್ದಾರೋ ನನ್ನನ್ನು ಕೂರಿಸ್ಕೊಂಡು ಹಂಗೆ ಹೇಳ್ತಿದ್ರು. ಪ್ರೊಡಕ್ಷನಲ್ಲಿ ಏನೇನು ನಾವು ಕೇರ್ಫುಲ್ ಆಗಿರಬೇಕು, ಹೆಂಗೆ ಯಾವ ಥರ ಇರಬೇಕು. ಆಮೇಲೆ ಅವನ ವಿಷಯದಲ್ಲೂ ತುಂಬ ಕಾಳಜಿ ಇದೆ, ಬೇಗ ರೆಡಿ ಆಗಬೇಕು ಆ್ಯಂಡ್ ನೋಡ್ಬೇಕು ನಾವು. ಸೊ ಫಸ್ಟ್ ಕಾಪಿ ನೋಡಿದ್ರು ಅವರು, ತುಂಬ ಇಮೋಷ್ನಲ್ ಆದರು, ತುಂಬ ಖುಷಿಪಟ್ಟರು. ಅವನ ಬಗ್ಗೆ ಎಲ್ಲರೂ ಏನು ಹೇಳ್ತಾರೆ, ಹೊರಗಡೆ ಏನು ಮಾತಿದೆ. ಆಮೇಲೆ ಪ್ರತಿದಿನ ಕೂತ್ಕೊಂಡು ನೋಡ್ತಾರೆ, ಪ್ರತಿಯೊಂದು ಪ್ರಮೋಷನ್ ನೋಡ್ತಾರೆ, ಎಲ್ಲದಕ್ಕೂ ಅವ್ರದ್ದೇ ಆದ ಒಂದು ಫೀಡ್ಬ್ಯಾಕ್ ನಂಗೆ ಕೊಟ್ಟು ಒಳ್ಳೆ ಗೈಡೆನ್ಸ್ ಮಾಡ್ತಾರೆ ಅವರು. ಸೊ ಹೀ ಈಸ್ ವೆರಿ ಎಕ್ಸೈಟೆಡ್ ಫಾರ್ ಸಂಚಿತ್. ಕಾಯ್ತಾ ಇದ್ದಾರೆ. ನೆನ್ನೆನೂ ಹೇಳಿದ್ರು, ಎಷ್ಟು ದಿನ ಇದೆ ಅಮ್ಮ? 4 ದಿನ ಇದೆ. ಈಸ್ ವೆರಿ ವೆರಿ ಎಕ್ಸೈಟೆಡ್. ಓಕೆ, ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಅವ್ರ ವರ್ಕ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಹೇಗೆ ಇಷ್ಟ? ಸಚ್ ಅ ಲವ್ಲಿ ಬಾಯ್ ಆ್ಯಂಡ್ ಸಚ್ ಅ ಟ್ಯಾಲೆಂಟ್. ವಿವೇಕ್ ಅವನು ಬಂದು ನರೇಟ್ ಮಾಡಿದಾಗ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಸುಲಭವಾಗಿ ಒಂದು ಕಥೆನ ಹೇಳಿಬಿಟ್ರು. ಆ್ಯಂಡ್ ಸಚ್ ಅ ಸಿಂಪಲ್ ಲೈನ್ನ ನಮ್ಮ ಮನಸ್ಸಿಗೆ ಟಚ್ ಆಗೋ ಥರ ಹೇಳಿದ್ರು. ಸೂಪರ್. ಸೊ ದ್ಯಾಟ್ ವಾಸ್ ಅ ಬ್ಯೂಟಿ ಆಫ್ ಹಿಸ್ ನರೇಷನ್. ಆ್ಯಂಡ್ ವೆರಿ ರಿಸೆಪ್ಟಿವ್ ಟು ಐಡಿಯಾಸ್. ತುಂಬ ಒಳ್ಳೆ ನಾಲೆಜ್ ಇದೆ ಅವರಿಗೆ ಕನ್ನಡ ಫಿಲಮ್ಸ್ ಬಗ್ಗೆ, ಕನ್ನಡ ಫಿಲಮ್ಸ್ ಎಸ್ಪೆಷಲಿ. ನಾನು ವರ್ಲ್ಡ್ ಸಿನಿಮಾ ಅಂತ ಹೇಳ್ತಲ್ಲ, ಬಟ್ ಅಬೌಟ್ ಕನ್ನಡ ಫಿಲಮ್ಸ್, ಅಬೌಟ್ ಎವ್ರಿಥಿಂಗ್. ಸೊ ದ್ಯಾಟ್ ರಿಯಲಿ ಟಚ್ಡ್ ಮೀ. And in the process of filmmaking, the only drawback and positivity about Vivek is that he's very calm. He's very calm under any circumstance. Nale benki hatturita irli alli Vivek is very calm. He can nothing can ಏನಆಗಲ್ಲ ಅಂತ. ಕಾರ್ತಿಕ್ ಅಲ್ಲಿ ಬೆಂಕಿ ಹತ್ತಿದೆ. ನೀವು ಫುಲ್ ವಾಯ್ಸ್ ಎಷ್ಟು ಸ್ಮೂತ್ ಆಗಿರುತ್ತೆ ಗೊತ್ತಾ? ಇವ್ರು ಕಾರ್ತಿಕ್ ಹೇಳಿದ್ರಲ್ಲ, ಈಗ ಹೆಂಗೆ ಹೇಳಿದ್ರು? ಹಾ ಕಾರ್ತಿಕ್ ಅಲ್ಲಿ ಬೆಂಕಿ ಹತ್ತಿದೆ. ಅಲ್ಲಿ ಪಕ್ಕದಲ್ಲೇ ನಾವು ಈಗ ಅದು ಕೂತಿದ್ದೀವಿ. ಅಲ್ಲ, ಅವ್ರು ಎಷ್ಟು ಡೀಟೇಲ್ ಆಗಿ ಅದನ್ನ ವಿಶ್ಲೇಷಿಸಿದ್ರೆ ಏನೇ ಮಾಡ್ರು ಇದು ಮಾಡ್ತಾರೆ. ಅದು ಒಂದು 200 ಮೀಟರ್ ದೂರ ಇದೆ. ನಾವು ಇವತ್ತು ಚಪ್ಪಲಿ ಹಾಕೊಂಡು ಅಲ್ಲಿಗೆ ಹೋಗಿ ನೋಡಿ ಬೆಂಕಿನ ಹೇಗೆ ಹಾರಿಸ್ಬೇಕು ಅನ್ನೋದನ್ನ ಕೇಳಿ ಸರ್ಗೆ ಒಂದ್ಸತಿ ಫೋನ್ ಮಾಡಿ ಆರಿಸಿ ಆಮೇಲೆ ನಿಮ್ಗೆ ಒಂದು ಕನ್ಫರ್ಮ್ ಮಾಡ್ತೀನಿ. ಅಂದ್ರೆ ನೋ ಬಿಪಿ, ನೋ ಟೆನ್ಷನ್, ನೋ ಶುಗರ್, ಆ್ಯಂಡ್ ಫುಲ್ ಡೀಟೇಲ್. ಹಾಗಾಗಿ ಅದು ನಮಗೆ ತುಂಬ ಒಳ್ಳೆ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಈಸ್ ಅ ವೆರಿ ಬ್ರಿಲಿಯಂಟ್ ಬಾಯ್. ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನೀವು ನೋಡ್ತಿರಲ್ಲ, ವೆನ್ ಯು ಸಿ ದ ಮೂವಿ, ಯು 100%. ನಿಮಗೆ ಎಷ್ಟು ಆಸೆ ಇದೆಯೋ ನಮಗೂ ಅದು ದುಪ್ಪಟ್ಟು ಆಸೆ ಇದೆ, ಹೆಂಗೆ ಕಾಣಿಸ್ಬೋದು, ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ.